ಮಾಡೋ, ಇನ್ನ ಜೋರಾಗಿ ಮಾಡು. ಪ್ರೈಸ್ ದ ಲಾರ್ಡ್. ಇನ್ನೊಂದು ಆವರ್ತಿ ನಿಮ್ಮ ಮಧ್ಯದಲ್ಲಿ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡಕ್ಕೆ ಇಷ್ಟಪಡೋ ವಿಷಯ, ಯೇಸು ನಿಮ್ಮನ್ನು ಕೈ ಚಾಚಿ ಕರೆಯುತ್ತಾ ಇದ್ದೇನೆ. ಮತ್ತಾಯನ ಸುವಿಶೇಷ 11ನೇ ಅಧ್ಯಾಯ 22ನೇ ವಾಕ್ಯ. ಎಲೆ ಕಷ್ಟಪಡುವವರೇ ಹೊರತವರೇ, ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ನಾನು ನಿನಗೆ ವಿಶ್ರಾಂತಿ ಕೊಟ್ಟಿದ್ದೇನೆ. ಈಗ ಕರೆದಿದಂಗೆ ಲೋಕದಲ್ಲಿ ಯಾರು ಕರೆದಿಲ್ಲ, ಒಬ್ರು ಬೋಲು ಕರೆದಿಲ್ಲ. ನಮ್ಮ ಯೇಸು ಸ್ವಾಮಿ ಕೈ ಚಾಚಿ ಕರೆಯುತ್ತಾ ಇದ್ದೀವಿ. ಪ್ರಿಯ ಮಕ್ಕಳೇ, ಕಿವಿಯಿಟ್ಟು ಕೇಳಿ, ಹೃದಯದಲ್ಲಿ ಅಳವಡಿಸಿ, ಬಾಯಲ್ಲಿ ಉರುವಿಟ್ಟುಕೊಂಡು ಜೀವಿಸಿದ ನಿನ್ನೆ ದೇವರೆಲ್ಲ ವಿಧದಲ್ಲಿ ಆಶೀರ್ವಾದ ಮಾಡುತ್ತೆ. ಕಿವಿ ಇಟ್ಟು ಕೇಳಬೇಕು. ನಾವು ಪ್ರಾರ್ಥನೆ ಮಾಡೋಣ ಒಂದು ನಿಮಿಷ. ದೇವಮೇ ಸ್ತೋತ್ರ ತಾವೇ, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆ, ವಾಕ್ಯ ನಿನ್ನದಪ್ಪ, ನಾವು ಪ್ರತಿಯೊಬ್ಬರು ನಿನ್ನದಪ್ಪ. ನೀ ನಮ್ಮೊಂದಿಗೆ ಮಾತಾಡಪ್ಪ. ನಿನ್ನ ತಿರುವಚನದಲ್ಲಿ ಇರಿക്കുന്ന ಅದ್ಭುತಗಳೇ ಕಾಣುವುದಕ್ಕೂ ನೋಡುವುದಕ್ಕೂ ನಮ್ಮ ಆತ್ಮೀಯ ಕಣ್ಣುಗಳೇ ನೀ ತೆಗಿಯಪ್ಪ. ಆತ್ಮೀಯ ಕಣ್ಣುಗಳೇ ನೀ ತೆಗಿಯಪ್ಪ. ಅಲ್ಲಿ ಹೃದಯನ ಹೃದಯತೆ ತೆಗೆದಿದ್ದ ದೇವರೇ, ನಮ್ಮ ಪ್ರತಿಯೊಬ್ಬರದೇ ಹೃದಯತೆ ನೀ ತೆಗಿಯಪ್ಪ. ನಾವು ಏನೂ ಇಲ್ಲಪ್ಪ, ಯಾವುದೂ ಇಲ್ಲಪ್ಪ, ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. ನೀ ನಮ್ಮೊಂದಿಗೆ ಮಾತಾಡಪ್ಪ. ಅನೇಕರು ಬಿಡುಗಡೆ ಹೊಂದುವುದಕ್ಕೂ ರಕ್ಷಣೆ ಹೊಂದುವುದಕ್ಕೂ ನೀ ಸಹಾಯ ಮಾಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದ್ದೆ ತಂದೆಯೇ, ಆಮೆನ್. ನಮ್ಮ ದೇವರು ಕೈ ಚಾಚಿ ಕರೀತಾ ಇದೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ಯಾರಣ ಹಾಗೆ ಕರೆದು ನೀವು ಕೇಳಿಸ್ಕೊಂಡಿದ? ಯಾರು ಹಾಗೆ ಕರೆದಿಲ್ಲ. ಯೇಸು ಸ್ವಾಮಿ ಕರಿತಾ ಇದೆ. ನೀ ಕಷ್ಟದಲ್ಲಿ ಇರ್ಬೋದು, ನೀ ಕಾಯಿಲೆಯಲ್ಲಿ ಇರ್ಬೋದು, ನೀ ಸಮಸ್ಯೆಯಲ್ಲಿ ಇರ್ಬೋದು, ನಿನಗೇನು ಕಷ್ಟವಿದೆಯೋ, ಏನು ಕಾಯಲಿದೆಯೋ ಅಂದವರೇ ಆ ದೇವರಿಗೆ ಬೇಕಾಗುತ್ತದೆ. ಶ್ರೀಮಂತರೇ ಬೇಡ, ಬಡವರಾದ ನಮ್ಮನ್ನೇ ದೇವರಿಗೆ ಬೇಕು. ದೇವರು ಕರೀತಾ ಇದೆ. ಕಷ್ಟಪಡುವವರೇ, ನೀ ಏದೆಲ್ಲ ವಿಧದಲ್ಲಿ ಕಷ್ಟಪಡ್ತಾ ಇದೆಯೋ ಕೈ ಚಾಚಿ ಕರೀತಾ ಇದೆ. ನನ್ನ ಹತ್ರ ಬನ್ನಿರಿ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ನಿನಗೆ ಬರೋಕ್ಕೆ ಇಷ್ಟವಿಲ್ಲ ಎಂಗಲ್ ನಮಗೇನು ಮಾಡೋಕ್ಕಾಗೋದಿಲ್ಲ. ಆರು ಬೆಲವಂದದಲ್ಲಿ ಹಿಡ್ಕೊಂಡು ಬರೋದಿಲ್ಲ. ಕರೀತಾ ಇದೆ. ನಾನು ನಿಮಗೆ ಹೇಳ್ತಾ ಇದ್ದೆ, ನಿನಗೆ ಇಷ್ಟವಿದೆಯೇ, ಬಂದಿದ ಸಾಕು. ಇನ್ನೊಂದು ವಾಕ್ಯ ಓದೋಣ. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ನೀವಾದರೂ ನಿಮ್ಮನ್ನ ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ. ನಿಲ್ಸು ಮಗ. ನೋಡೋ, ನಾವು ಒಂದು ಸಾರಿ ಎಲ್ಲಿ ಇರಿದಿದವರ? ಕತ್ತಲಿನಲ್ಲಿ ಇರಿದಿದವರ. ನಮ್ಮ ದೇವರ ಆರಾಣ ಪ್ರಕಾಶಮಾನಮಾಯ ದೇವರಾണ് ನಮ್ಮ ದೇವರು, ಜೀವಿಸುವ ದೇವರು, ಲೋಕಕ್ಕೆ ಬೆಳಕಾಗಿದೆಯ ದೇವರು. ಕೈ ಚಾಚಿ ನಮ್ಮ ಕರಿತಾ ಇದೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ಓದು ಮಗ. ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ. ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸುವುದಕ್ಕಾಗಿ ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗುವಂತೆ, ಪ್ರಭಾವ ವಿಷಯಗಳನ್ನು ಪ್ರಚುರಪಡಿಸುವುದಕ್ಕಾಗಿ ಆನು ನಿಮ್ಮ ಕರಿಯನ್ನು. ಆಮೇಲೆ ದೇವರಾದುಕೊಂಡ ಜನಾಂಗವು, ದೇವರು ಹೆಂಗೆ ಆದುಕೊಳ್ತಾ ಇದೆ? ಯೇಸುವಿನೇ ನೀನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ಅವನ ಸ್ವಂತ ಮಕ್ಕಳಾಗಬೇಕು. ಅವನ ರಕ್ತದಲ್ಲಿ ತೊಳೆಯಲ್ಪಡುವಾಗ ದೇವರು ನಮ್ಮನ್ನು ಸ್ವಂತ ಮಕ್ಕಳಾಗಿ ಆರಿಸ್ಕೊಂತತೆ. ಆಮೇಲೆ ರಾಜವಂಶಸ್ಥರಾದ ಯಾಜಕರು. ನಮ್ಮ ದೇವರು ಯಾರ? ರಾಜಾದಿರಾಜನಾണ്. ಆ ರಾಜಾದಿರಾಜന്റെ ಮಕ್ಕಳಾണ് ನಾವು. ಆ ಮಕ್ಕಳ ಹೇಗೆ ಜೀವಿಸಬೇಕು? ರಾಜಾದಿರಾಜನಂಗೆ ಜೀವಿಸಬೇಕು. ಆಮೇಲೆ ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೇನೆ. ನೀ ದೇವರದಿ ಸ್ವಂತ ಮಗಳು ಮಗನು ಆಯ್ತವರನ್ನು ಕೈ ಚಪ್ಪಾಳೆ ಹೊಡೆದು ದೇವರನ್ನ ಸ್ತುತಿ ಮಾಡು. ನಾನು ದೇವರದಿ ಸ್ವಂತ ಜನವಾണ്. ನಾವೆಲ್ಲಿಯೋ ಬಿದ್ದಿದ್ದವಳ, ಮುಳ್ಳಿನೆಡೆಯಲ್ಲಿ ಬಿದ್ದಿದ್ದವಳ, ಕೆಸರಿನಲ್ಲಿ ಬಿದ್ದಿದ್ದವಳ,
ಕತ್ತಲೆಯಲ್ಲಿ ಬಿದ್ದಿದ್ದವಳು ಅಂದವರನ್ನೇ ದೇವರು ಕೈ ಚಾಚಿ ಕರೆಯುತ್ತಾ ಇದೆ. ಕಷ್ಟಪಡುವವರೇ, ಓರೇ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ರಿ. ಯಾಕೆ ಬರಬೇಕು? ದೇವರದಿ ನಿನಕ್ಕೆ ದೇವರು ಮಾಡಿದ ವಿಷಯ ನೀ ಮುಚ್ಚಿ ಇಡಕ್ಕಲ್ಲ, ಅದೇ പ്രചാരപ്പെടുത്തുവേക്കോ അതിനേക്കാಗಿ ದೇವರು ನಿನ್ನೆ ಕರೆದಿದೆ. അതുപോലെ തന്നെ സ്വർഗീയ സ്വന്തം ಜನವಾಕಿ ಮಾರ್ಪಡಿಸುವುದಕ್ಕೆ ದೇವರು ನಿನ್ನನ್ನು ಕರೆದಿದೆ. ದೇವರದಿ ರಾಜಾದಿರಾಜನ್ ಮಕ್ಕಳಾಗಿ ಜೀವಿಸುವುದಕ್ಕೆ ನಿಮ್ಮನ್ನು ಕರೆದಿದೆ. ನೀ ಇದೊಂದು ಸುಮ್ಮನೆ ವಾಯ್ಪಾಠ ಹೇಳಿದಕ್ಕಾಗದಲ್ಲ, ಇದು ಒಂದೊಂದು ವಾಕ್ಯ ನೀ ಯೋಜನೆ ಮಾಡು. ഞാൻ ಹೀಗೆ ಜೀವಿಸ್ತಾ ಇದೀಯಾ? ನಾನು ಹಿಂಗಿದೆ, ഞാൻ ದೇವರ ಮಗಳಾണോ? ರಾಜಾದಿರಾಜನ್ ಮಗಳಾണോ? ಅವನ ಸ್ವಂತ ಮಗಳಾണോ? ನಾನು ಸ್ವಂತ ಮಗಳಾಗಬೇಕೆ? ಏನ್ ಮಾಡಬೇಕು ಅಂತ ಹೇಳಿದ ಮಗ? ದೇವರಾದುಕೊಂಡ ಜನಾಂಗವು ದೇವರ ಆತುಕೊಂಡಿದ್ದದ. ಯಾಕೆ? ನೀ ಕತ್ತಲೆಯಲ್ಲಿ ಇರಿದಿದವಳ, ನೀ ಎಲ್ಲಿಯೋ ಇರಿದಿದವನೇ ದೇವ್ರ ಕೈ ಚಾಚಿ ಕರೆದು ದೇವ್ರ ಸನ್ನಿಧಿಯಲ್ಲಿ ಕರ್ಕೊಂಡು ಬಂದು ಸ್ವಂತ ಅವನ ರಕ್ತದಲ್ಲಿ ತೊಳೆದ. ಈಗ ಎಷ್ಟೋ ಜನಗಳಿಲ್ಲಿ ಬಂದು ಸಾವಿರಾರು ಜನ ವಾಪಸ್ ಹೋಯ್ತು. ನಿಮ್ಮ ದೇವರಿಗೆ ನನಗೆ ನಡೆಯಕ್ಕಾಗದಿಲ್ಲ. ಪ್ರಿಯ ಮಕ್ಕಳೇ, ಒಂದು ಹಂದಿಯ ಹಿಡ್ಕೊಂಡ ಬಂದು ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಹಾಕಿ ನಾವು ನಿಲ್ಸಿದಾಲೆ ಆ ಹಂದಿ ಒಂದು 5 ನಿಮಿಷ ನಿಲ್ಲುತ್ತೆ. ಆಮೇಲೆ ಏನ್ ಮಾಡ್ತತೆ? ಅದಕ್ಕೆ ಹೆಸರಿನಲ್ಲಿ ಬಿದ್ದು ಉರುಳಾಡ್ತತೆ. ನಾವು ಎಷ್ಟೋ ದೇವರ ಆತುಕೊಂಡ ಜನವಾಗಿರ್ಬೇಕು. ಸುಮ್ಮನೆ ನಾವು ಹಿಡ್ಕೊಂಡು ಬಂದಿದ್ದಲ್ಲ, ನಾವು ಆರೇ ಹಿಡಿಯಕ್ಕೂ ಹೋಗೋದಿಲ್ಲ. ಸತ್ಯಂ ಅವರಿಗೆ ರೋಗ ಸೌಖ್ಯ ಬೇಕು, ಅವ್ರಿಗೆ ಒಳ್ಳೇದಾಗಬೇಕು, ಅವರಿಗೆ ಸೈತಾನ್ ಬಿಡುಗಡೆ ಆಗ್ಬೇಕು. ಇದೆಲ್ಲಮೇ ಸಾಕು. ದೇವರು ಬೇಡ, ನಮಗೆ ಬೆಲವೊಂದೋವಿಲ್ಲ. ಯಾಕಂತ ಹೇಳಿದಾಲ್ ದೇವರನ್ನೇ ಆತುಕೊಂಡಿದ್ದ ಜನಗಳ ದೇವರ ಸನ್ನಿಧಿಯಲ್ಲಿ ಬಂದಿದ ದೇವರವನೇ ರಾಜಾದಿರಾಜನ ಮಕ್ಕಳಾಕಿ ಸ್ವರ್ಗೀಯ ಪ್ರಜೆಗಳಾಕಿ ಅವನ ಹೆಸರು, ಅವಳದಿ ಹೆಸರು ಎಲ್ಲಿ ಇರ್ತತೆ? ಜೀವಬಾಧ ಪಟ್ಟಿಯಲ್ಲಿ ಇರ್ತತೆ. ನಿನ್ನೆ ಹೆಸರು ಜೀವಬಾಧ ಪಟ್ಟಿಯಲ್ಲಿ ಇದೆಯಾ? ನೀ ನಿಮ್ಮ ತನ್ನೇ ಶೋಧನೆ ಮಾಡಿ ನೋಡು. ಅವಲನೆ ಇನ್ನೊಂದು ವಾಕ್ಯ ಓದು ಮಗ, ಯೆಶಾಯ 1ನೇ ಅಧ್ಯಾಯ 18ನೇ ವಾಕ್ಯ. ನೀನು ಪಾಪ ಮಾಡಿ ಬಹಳ ಕಷ್ಟದಲ್ಲಿ ಬಿದ್ದಿದ್ದವರಿರ್ಬೋದು, ನೀ ಕೊಲೆ ಮಾಡಿದವನಿರ್ಬೋದು, ನೀನು ಕೆಟ್ಟ ಕೆಲಸ ಮಾಡಿದವನಿರ್ಬೋದು, ನೀನು ಕಳ್ಳತನ ಮಾಡಿದವನಿರ್ಬೋದು, ನೀ ಎಂದವನ ಆಯ್ತಾಲು ದೇವರಿಗೆಲ್ಲ ಮಾತು ಕಳಿಸ್. ಬನ್ನಿರಿ ಎಂದು ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು, ನಿನ್ನ ಪಾಪಗಳು ಕಡು ಕೆಂಪಾದರು ಹಿಮದ ಹಾಗೆ ಬಿಳುಪಾಗುವವು. ಯಾರು ಹೇಳ್ತಾ ಇದೆ ಮಕ್ಕಳಿಗೆ? ಯಾರು ಹೇಳ್ತಾ ಇದೆ? ಯಾರು ಹೇಳೋದಿಲ್ಲ, ಯೇಸು ಕ್ರಿಸ್ತನೊಬ್ಬನೇ ಹೇಳ್ತಾ ಇದೆ. ನೀ ಎಷ್ಟು ಕೆಂಪು ಕಲರಿಂದ ಪಾಪ ಮಾಡಿದಾಲು ಆ ಪಾಪ ಎಷ್ಟು ಕೆಂಪು ಕಲರ್. ನೀ ಕಳ್ಳತನ ಮಾಡಿದ ವ್ಯಕ್ತಿ ಆಗಿರ್ಬೋದು, ನೀ ಕೊಲೆ ಮಾಡಿ ಬಂದಿರ್ಬೋದು, ನೀನು ಏನೇನು ಕಷ್ಟ ಮಾಡಿ ಬಂದಿದ್ದವರು ಇರ್ಬೋದು, ನಿನ್ನೆ ಕೈ ಚಾಚಿ ದೇವರು ಕರಿತಾ ಇದೆ. ಕಷ್ಟಪಡುವವರೇ, ಓರೇ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ರಿ. ನೀ ದೇವರ ಸನ್ನಿಧಿಯಲ್ಲಿ ಬರುವಾಗ ನಿನ್ನ ಪಾಪ ಎಷ್ಟು ಕೆಂಪು ಕಲರಿಂದ ಪಾಪವಾಯಲು ಅದು ಹೆಂಗೆ ಮಾಡ್ತೀನಿ ಹೇಳಿದೆ? ಹಿಮದಿಂದ ಬೆಳ್ಳಗ ಮಾಡುತ್ತೆ. ನಿನ್ನೆ ದೇವರ ಏನು ಮಾಡ್ತತೆ? ಮಾರ್ಪಡಿಸುವ ದೇವರಾಣ, ನಿನ್ನೆ ಗುಣಪಡಿಸುವ ದೇವರಾಣ. ನೀ ದೇವರ ಸನ್ನಿಧಿ ಬಂದಿದ್ದ ನಿನಗೆ ಏನು ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ, ಬಿಡುಗಡೆ ಸಿಗುತ್ತೆ. ನಿನಗೆ ನಿತ್ಯ ಜೀವ ಬಿಡುಗಡೆ ಬೇಕಲ್ಲ, ದೇವರು ಕರಿತಾ ಇದೆ. 19ನೇ ವಾಕ್ಯ, ಅದೇ 19. ನೀವು ಒಪ್ಪಿ ವಿಧೇಯರಾದರೆ ನಿನ್ನನ್ನು ದೇವರು ಕರಿತಾ ಇದೆ. ನೀ ವಿಧೇಯನಾಗಿ ದೇವರ ಸನ್ನಿಧಿಯಲ್ಲಿ ಬಂದಿದ್ದಾಲ್ ದೇಶದ ಮೇಲನ್ನು ಅನುಭವಿಸುವಿರಿ. ದೇವರು ನೋಡೋ, ನಮ್ಮನ್ನು ಆಶೀರ್ವಾದ ನಿಧಿ ಹಾಕಿ ದೇವರು ಉಪಯೋಗಿಸುತ್ತೆ. ಆಶೀರ್ವಾದ ಇಲ್ಲ, ನೀನು ದೇವರ ಸನ್ನಿಧಿಯಲ್ಲಿ ಬಂದಿಲ್ಲ ಎಂಗಲ್ ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತು ಯೆಹೋವನೇ ನುಡಿದದ್ದು. ಸಾಲುಕುಟ್ಟಿ ಅಲ್ಲ ಹೇಳದ, ಯಾರು ಹೇಳ್ತಾ ಇದೆ? ನೀ ದೇವರದಿ ಮಾತು ಹೇಳಾದೆ, ನಿನ್ನ ಮನಸ್ಸು ಬಂದಾಗ ನೀ ಜೀವಿಸಿದಾಲ್ ನಿನ್ನೆ ನೋಡೋ ಏನ್ ಮಾಡ್ತತೆ ಅಂತ ಹೇಳ್ತಾ ಇದೆ. ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಕತ್ತಿಯ ಬಾಯಿಗೆ ನೀ ಹೋಗುತ್ತೆ. ನೀ ದೇವರ ಮಾತಕ್ಕೆ ವಿಧೇಯನಾಗಿ ಜೀವಿಸಿದಾಲ್ ದೇವರು ನಿನ್ನೆ ಮೇಲಕ್ಕೆತ್ತಿ ದೇವರಿಗೆ ಪ್ರಯೋಜನಗಳ ಮಗಳಾಕಿ, ಅನೇಕರಿಗೆ ಪ್ರಯೋಜನಗಳ ಮಗನಾಕಿ ನಿನ್ನೆ ಉಪಯೋಗಿಸುತ್ತೆ. ಸಾಲಿಕುಟ್ಟಿ ಅಲ್ಲ ಹೇಳಿದೆ, ಸೇನಾಧೀಶರನ ಯೆಹೋವನ ನುಡಿಯಾಣ. ದೇವರು ಹೇಳ್ತಾ ಇದೆ. ಪ್ರಿಯ ಮಕ್ಕಳೇ, 1 ಪೇತ್ರ 1ನೇ ಅಧ್ಯಾಯ 15ನೇ ವಾಕ್ಯ ಓದು. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನಮ್ಮ ದೇವರು ಯಾರಾಣ? ಮಕ್ಕಳೇ, ನಾನು ಯಾವಾಗಲೂ ಹೇಳ ವಾಕ,
ನಮ್ಮ ದೇವರು ಪರಿಶುದ್ಧನಾണ്. ಆ ಪರಿಶುದ್ಧನಾയ ದೇವರ ಹತ್ರ ನಾವು ಹೇಗೆ ಹೋಗಬೇಕು? ಪರಿಶುದ್ಧತೆಯೋടെ ಹೋಗಬೇಕು. ಪರಿಶುದ್ಧತೆ ಇಲ್ಲದೆ ಆರಿക്കും ದೇವರನ್ನೇ ನೋಡುವುದಕ್ಕೆ ಆಗದಿಲ್ಲ. ಆರಿക്കും ನೋಡುವಕ್ಕಾಗದಿಲ್ಲ. ಅದಕ್ಕೆ ನಾವು ಹೇಗೆ ಜೀವಿಸಬೇಕು? ನೀವು ವಿಧೇಯರಿಗೆ ತಕ್ಕಂತೆ ಆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಿನ್ನ ನಡೆ ನುಡಿ ಕ್ರಿಯೆಗಳು ಹೇಗಿರಬೇಕು? ಪರಿಶುದ್ಧವಾಗಿರಬೇಕು. ಪರಿಶುದ್ಧನಿಲ್ಲದೆ ನಿನಗೆ ಸ್ವರ್ಗ ರಾಜ್ಯಕ್ಕೆ ಹೋಗೋಕ್ಕೋ ನಿತ್ಯ ರಾಜ್ಯಕ್ಕೆ ಹೋಗೋಕ್ಕೋ ಆಗದಿಲ್ಲ. ನೀನು ಪರಿಶುದ್ಧತೆ ಇಲ್ಲ ಎങ്കിൽ ನಿನ್ನ ಗೆದಿ ನಿತ್ಯ ನರಕ. ಬೆಂಕಿಗಂದಳುರಿವ ಕೆರೆ, ಆ ಬೆಂಕಿಗಂದಳುರಿವ ಕೆರೆ ಒಳಗೆ ಹೋಗ್ಬೇಕಾ? ಸ್ವರ್ಗ ರಾಜ್ಯದಲ್ಲಿ ನಿತ್ಯ ಜೀವಕ್ಕಾಗಿ ನಿತ್ಯ ರಾಜ್ಯಕ್ಕಾಗಿ ನೀ ಸೇರಬೇಕಾ? ನೀ ಯೋಚನೆ ಮಾಡಿ ನೋಡು. ದೇವರು ನಿನ್ನನ್ನು ಆಶೀರ್ವದಿಸಕ್ಕ ಕಷ್ಟಪಡುವವರೇ, ನೀ ಕಷ್ಟದಲ್ಲಿ ಇರ್ತಾ ಇದೆ, ನೋವಿನಲ್ಲಿ ಇರ್ತಾ ಇದೆ, ಸಾಲಭಾರದಲ್ಲಿ ಇರ್ತಾ ಇದೆ, ನೀ ಏನ್ ವಿಷಯದಲ್ಲಿ ಇರ್ತಾ ಇದೆಯೋ ದೇವರು ನಿನ್ನ ಕೈ ಚಾಚಿ ಕರಿತಾ ಇದೆ. ನಿನ್ನ ಎಷ್ಟು ಕೆಂಪು ಕಳರಾಯಿಂದ ಪಾವು ಹಿಮದಿಂದ ಬೆಳ್ಳಗ ಮಾಡುವ ದೇವರು ಇಲ್ಲಿ ಬಂದಿದೆ ಮಕ್ಕಳೇ, ಇಲ್ಲಿ ಇದೆ. ಆ ದೇವರು ಕೈ ಚಾಚಿ ನಿನ್ನೆ ಆಶೀರ್ವಾದ ಮಾಡುತ್ತದೆ. ಆಶೀರ್ವಾದ ಮಾಡಬೇಕೆ ನೀ ಯಾರಾಗಿ ಜೀವಿಸಬೇಕು? ಪರಿಶುದ್ಧಳಾಗಿ ಜೀವಿಸಬೇಕು. ನಿನ್ನ ನಡೆ ನುಡಿ ಕ್ರಿಯೆಗಳೇ ದೇವರಿಗೆ ಮೆಚ್ಚುಗಾಗಿ ಇರಬೇಕು. ಮೆಚ್ಚುಗೆ ಇಲ್ಲದೆ ಆರಿಕೆ ದೇವರನ್ನೇ ನೋಡಕ್ಕೆ ಆಗದಿಲ್ಲ. ಜ್ಞಾನೋಕ್ತಿ 1ನೇ ಅಧ್ಯಾಯ 24ನೇ ವಾಕ್ಯ. ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ, ಕೈ ಚಾಚಿದರು, ಆರು ಗಮನಿಸೋದಿಲ್ಲ. ಅಯ್ಯೋ ದೇವರೇ, ಈ ಕಾಲದಲ್ಲಿ ಅದೇ ನಡೀನದ ಮಕ್ಕಳೇ. ದೇವರು ನಿನ್ನೆ ಕೈ ಚಾಚಿ ಕರೀತಾ, ನೀ ಅವಾಗ ಏನ್ ಮಾಡ್ತತೆ? ಮುಂದಕ್ಕೆ ಹೋಗಿ ಬಿಡ್ತತೆ. ಅವನೇನ್ ಫಾರಿನ್ ದೇವರು, ಅವನ್ ಎಲ್ಲಿ ಏನ್ ಮಾಡ್ತಾ ಇದೆಯೋ ನಾವ್ ಏನ್ ಕೇಳಬೇಕು ನಂಬರ್ದೆ ನೀ ಮುಂದೆ ಹೋಗುತ್ತೆ. ನೀ ಮುಂದೆ ಹೋಯ್ತಾಳೆ, ನಿನಗೆ ಬಹಳ ಕಷ್ಟವ. ಅನೇಕ ಸಾರಿ ನಾವು ಕಷ್ಟದಲ್ಲಿ, ಸಮಸ್ಯೆಗಳಲ್ಲಿ, ಸಾಲಭಾರದಲ್ಲಿ, ಅನೇಕ ವಿಷಯದಲ್ಲಿ ನಾವು ಬಹಳ ಕಷ್ಟಪಡ್ತಾ ಇದ್ದಿದ್ದು. ದೇವರು ನಿನ್ನ ನೆರೆಯವರ ಮುಖಾಂತರ, ನಿನ್ನ ಸ್ವಂತಕಾರ ಮುಖಾಂತರ, ಕರಪತ್ರ ಮುಖಾಂತರ, ವಾಕ್ಯ ಮುಖಾಂತರ ನಿನಗೆ ಹೇಳ್ತಾ ಇದೆ, ನೀ ಬಾ ದೇವರ ಸನ್ನಿಧಿಯಲ್ಲಿ, ನೀ ಬಾ ದೇವರ ಸನ್ನಿಧಿಯಲ್ಲಿ. ನಿಜವಾದ ದೇವರು ನಿನ್ನ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತತೆ. ಏನು ಹೇಳಿದ ನೀ ನಿರ್ಲಕ್ಷ್ಯ ಮಾಡಿ ಮುಂದಕ್ಕೆ ಹೋಗುತ್ತೆ. ಪ್ರಿಯ ಮಕ್ಕಳೇ, ನೀ ದೇವರು ಇದೇ ರೀತಿ ಸ್ನೇಹಿತರ ಮುಖಾಂತರ, ಬೆಂದುಗಳ ಮುಖಾಂತರ, ಅನೇಕರ ಮುಖಾಂತರ ನಿನಗೆ ಹೇಳಿದಾಲ್, ನೀ ಏನು ಮಾಡ್ತತೆ? ಮುಂದೆ ಮುಂದೆ ಹೋಗುತ್ತೆ. ಕಿವಿ ಕೊಡೋದಿಲ್ಲ. ನಿನ್ನ ಗೆದಿ ನಿತ್ಯ ನರಗಮೆ, ನಿನ್ನ ಗೆದಿ ನಿತ್ಯ ನರಗಮೆ. ನಿನಗೆ ಸ್ವರ್ಗ ರಾಜ್ಯ ಬೇಕಾ? ನಿನಗೆ ನಿತ್ಯ ರಾಜ್ಯ ಬೇಕಾ? ದೇವರು ಕರಿತಾ ಇದೆ. ಕಷ್ಟಪಡುವವರೇ, ಓರೇ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ದೇವ್ರ ಕೈ ಚಾಚಿ ಕರಿತಾ ಇದೆ. ನೀ ಬಂದಿದ್ದಾಳ್, ನಿನಗೆ ಎಲ್ಲ ವಿಧ ಆಶೀರ್ವಾದವನ್ನು ದೇವರು ಕೊಡ್ತತೆ. 1 ಪೇತ್ರ 3ನೇ ಅಧ್ಯಾಯ 9ನೇ ವಾಕ್ಯ. ಅಪಕಾರಕ್ಕೆ ಅಪಕಾರವನ್ನ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ದೇವರು ನಿಮ್ಮನ್ನು ಕರೆದಿದೆ, ನೀ ಬೇರೆಯವರಿಗೆ ಆಶೀರ್ವಾದ ಮಾಡಕ್ಕಾಗಿಯಾಣ. ನೀ ನಿಂದಕ್ಕೆ ನಿಂದೆಯನ್ನು ಮಾಡಬಾರ್ದು. ಅವರು ನಿನ್ನೆ ಶಾಪ ಮಾಡಿದಾಳು, ನೀನು ತಿರುಗಿ ಶಾಪ ಮಾಡಬಾರ್ದು. ನಿನ್ನೆ ದೇವರು ಕರೆದಿದ್ದ ಯಾತಕ್ಕೆ? ಇನ್ನೊಬ್ರಿಗೆ ನೀ ಆಶೀರ್ವಾದ ಕೊಡಕ್ಕಾಗಿಯಾಡ. ದೇವರೇ, ನಿನ್ನೆ ಯಾರಾಣೋ ಬಯ್ಯದೋ ಕೆಡುಕು ಮಾಡ್ದು ಹಾಳಾಗಿ ಹೋಗಲಿ ಎಂದು ಹೇಳಬೇಡ. ದೇವರೇ, ಅವರಿಗೆ ಒಳ್ಳೆ ಬುದ್ಧಿ ಕೊಡು, ಜ್ಞಾನ ಕೊಡು, ಅವಳಿಗೆ ಒಳ್ಳೆ ಹೃದಯ ಕೊಡು. ಅವಳು ದೇವರನ್ನೇ ಕಂಡುಕೊಳ್ಳೋದಕ್ಕೆ ನೀ ಸಹಾಯ ಮಾಡಬೇಕು ನಂಬರ್ದೆ. ನೀ ಏನು ಮಾಡಬೇಕು? ಪ್ರಾರ್ಥನೆ ಮಾಡ್ಕೋಬೇಕು. ಯಾರಿಗೆ ಶಾಪ ಕೊಡಕ್ಕೆ ಹೋಗಬೇಡ. ಯಾರೇ ಹಾಳು ಮಾಡಕ್ಕೆ ಅವ್ರು ಹಾಳಾಗಿ ಹೋಗಲಿ ಇನ್ನು ಬರ್ದೆ ಮಣ್ಣು ತೂರೋದೋ ಏನು ಮಾಡೋಕ್ಕೂ ಹೋಗಬೇಡ. ನಾನು ಇಲ್ಲಿ ಬಂದಾಗ ಅದೆಲ್ಲ ನೋಡ್ತಾ ಇದ್ದಿದ್ದೆ. ನಾವು ಸಿಟ್ಟು ಬಂದಾಗ ಮಣ್ಣು ತೆಗೆದು ಏನು ಮಾಡ್ತತೆ? ಏನೋ ಮಾಡ್ತಾ ಇದೆ, ನೀ ಹಾಳಾಗಿ ಹೋಗುವುದೋ. ದಯವಿಟ್ಟು ಹಾಗೆ ಮಾಡಬಾರ್ದು. நம்மள ಆಶೀರ್ವಾದ ನಿಧಿಯಾಗಿ, ಅನೇಕರಿಗೆ ಪ್ರಯೋಜನವುಳ್ಳ ಮಕ್ಕಳಾಗಿ, ದೇವರಿಗೆ ಪ್ರಯೋಜನವುಳ್ಳ ಮಕ್ಕಳಾಗಿ ನಾವು ಏನು ಮಾಡಬೇಕು? ಜೀವಿಸಬೇಕು. ಹಾಗೆ ಜೀವಿಸಿದ ದೇವರು ನಿನ್ನೆ ಆತ್ಮೀಯವಾಗಿ, ಭೌಮೀಯವಾಗಿ ದೇವರ ಆಶೀರ್ವಾದ ಮಾಡುತ್ತೆ. അതുപോലെ തന്നെ ಕೊಲೊಸ್ಯർ 3ನೇ ಅಧ್ಯಾಯ 15ನೇ ವಾಕ್ಯ.
ಕ್ರಿಸ್ತನಿಂದಾದ ಸಮಾಧಾನವು ಆ ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ಆ ತೀರ್ಪು ಹೇಳಲಿ. ಆಮೇನ್. ನೀವು ಒಂದೇ ದೇಹಕ್ಕೆ ಸೇರಿದವರಾದುದರಿಂದ ಆ ಸಮಾಧಾನದಿಂದಿರುವುದಕ್ಕೆ ಕರೆಯಲ್ಪಟ್ಟಿರಿ. ಹಲ್ಲೆಲೂಯಾ. ಮಕ್ಕಳೇ, ಈಗ ಎಲ್ಲಿ ನೋಡಿದಾലും ರಾಜ್ಯದಲ್ಲಿ ಸಮಾಧಾನವಿಲ್ಲ, ದೇಶದಲ್ಲಿ ಸಮಾಧಾನವಿಲ್ಲ, ವ್ಯಕ್ತಿಗಳಲ್ಲಿ ಸಮಾಧಾನವಿಲ್ಲ, ಕುಟುಂಬದಲ್ಲಿ ಸಮಾಧಾನವಿಲ್ಲ. ಯಾವಾಗಲೂ ಹೊಡೆದಾಟ, ಅಸಮಾಧಾನ ಎಲ್ಲವಾണ്. അതേ സമയം നീ ಕ್ಯಾನ್ಸರ್ ರೋಗಿಯಾಗಿರ್ಬೋದು, ನೀ ಪರಾಲಿಸಿಸ್ ರೋಗಿಯಾಗಿರ್ಬೋದು, ನೀ ಟ್ಯೂಮರ್ ರೋಗಿಯಾಗಿರ್ಬೋದು, നിനക്കെന്താ രോഗമിരಲಿ, നിനക്ക് സാലഭാര ഇരಲಿ, നിനക്കെന്താ ഇരുതിതാലും ഒരു ದೇವರ ಮಗಳಿಗೂ ಮಗನಿಗೂ ಏನಿರ್ತತೆ? ಸಮಾಧಾನವಿರ್ತತೆ. ಯಾಕಂತ ಹೇಳಿದಾಲ್ ದೇವರಿಗೆ ಗೊತ್ತಿಲ್ಲದೆ ಏನು ನನ್ನ ಜೀವಿತದಲ್ಲಿ ನಡೆಯೋದಿಲ್ಲ. ನನ್ನ ದೇವರು, ನೀ ಯಥಾರ್ಥವಾದ ഒരു ದೇವರ ಮಗಳೋ ದೇವರ ಶಿಷ್ಯಳೋ ಆಗಿರಬೇಕು. ನೀ ದೇವರ ಶಿಷ್ಯಳಾಯ್ತೆങ്കിൽ മാത്രമേ ನಿನಗೆ ಸಮಾಧಾನವಾಗಿ ಜೀವಿಸೋಕ್ಕಾಗುತ್ತೆ. ದೇವರು ನಿನ್ನ ಹೃದಯದಲ್ಲಿ ಇರಬೇಕು. ನಾವು ಯಾರಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು. ನಮ್ಮಲ್ಲಿ ಯಾರಿರಬೇಕು? ದೇವರ ವಾಕ್ಯವಿರಬೇಕು. ಆ ವಾಕ್ಯ ನಮ್ಮಲ್ಲಿಯೋ ನಾವು ದೇವರಲ್ಲಿ ಇರುವಾಗ ನಾವು ದೇವರಿಗೆ ಏನು ಬೇಡಿಕೊಂಡಿದ್ದಾலும் ದೇವರು ನಮಗೆ ಕೊಡ್ತತೆ. ನಮಗೆ ಸಮಾಧಾನ ಕೊಡ್ತತೆ, ಶಾಂತಿ ಕೊಡ್ತತೆ, ನೆಮ್ಮದಿ ಕೊಡ್ತತೆ, ಪಾಪದ ಬಿಡುಗಡೆ ಕೊಡ್ತತೆ, ಶಾಪದ ಬಿಡುಗಡೆ ಕೊಡ್ತತೆ. ಒಂದೊಂದು ಕುಟುಂಬ ಶಾಪದಲ್ಲಿ ಕಷ್ಟಪಡ್ತಾ ಇದೆ, ನರಳಾಡ್ತಾ ಇದೆ. ಆ ಶಾಪ ನಿನ್ನ ಮನೆಯಿಂದ ನಿನ್ನಿಂದ ಹೋಗಬೇಕಲ್ಲ, ನೀ ದೇವರನ್ನೇ ಕಂಡುಕೋಬೇಕು. ಯೇಸು ಸ್ವಾಮಿನೇ ಕಂಡುಕೊಂಡು ಅವನ ರಕ್ತದಲ್ಲಿ ತೊಳೆಯಲ್ಪಟ್ಟ ಅವನ ಆ ಶಿಲುಬೆಯ ಮರೆಯಲ್ಲಿ ನಿನ್ನೆ ದೇವರು ಏನು ಮಾಡ್ತತೆ? ಮರ ಮಾಡುತ್ತತೆ. ಮರ ಮಾಡಿ ನಿನ್ನೆ ಆಶೀರ್ವಾದ ನಿಧಿಯಾಗಿ ಉಪಯೋಗಿಸುತ್ತೆ. ಪ್ರಿಯ ಮಕ್ಕಳೇ, ನಾವು ಯಾವಾಗಲೂ ದೇವರಿಗೆ ಪ್ರಯೋಜನವುಳ್ಳ ಮಕ್ಕಳಾಗಿ ಜೀವಿಸಬೇಕು. ಸುಮ್ಮನೆ ಮನಸ್ಸು ಬಂದಾಗ ಜೀವಿಸಿ ನಿನಗೆ ಯಾವ ಸಮಾಧಾನವೂ ಸಿಗೋದಿಲ್ಲ, ಯಾವ ಸಂತೋಷವೂ ನನಗೆ ಸಿಗೋದಿಲ್ಲ. ನನಗೆ ಶಾಂತಿ ಸಮಾಧಾನ ಸಿಕ್ಕಬೇಕಲ್ಲ, ನೀ ದೇವರ ಮಗಳಾಗಿ ಮಗನಾಗಿ ಜೀವಿಸ್ಕೋಬೇಕು. 1 ಪೇತ್ರ 5ನೇ ಅಧ್ಯಾಯ 10ನೇ ವಾಕ್ಯ ಓದು. ಕ್ರಿಸ್ತನಲ್ಲಿ ನಿಮ್ಮನ್ನ ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ನಾವು ಪ್ರವಾಸಿಗಳ, ನಾವಿಲ್ಲಿ ಸ್ಥಿರವಾಗಿ ವಾಸ ಮಾಡಕ್ಕೆ ಬಂದಿದ್ದವರಲ್ಲ. ನೀವು ಯಾರೆಲ್ಲಿ ಸ್ಥಿರವಾಗಿ ವಾಸ ಮಾಡ್ತೀಯಾ? ಯಾರೆಲ್ಲಿ ಮಾಡ್ತಾ ಇದೀಯ? ಒಂದು ಕೈ ಎತ್ತು. ನಾವು ಸ್ವಲ್ಪ ಕಾಲ ಇಲ್ಲಿ ವಾಸ ಮಾಡಿದವರು. ಸಂದೆ ಬಂದು ಸಾಮಾನನ್ನು ತಗೊಂಡು ಮನೆಗೆ ಹೋಗಿನಂಗೆ ನಾವು ಒಂದು ದಿನ ಯಾವ ನಿಮಿಷ ನಮಗೆ ಗಾಡಿ ಬರ್ತತೆ ಎಂದು ಗೊತ್ತಿಲ್ಲ. ಯಾವ ನಿಮಿಷ ಬಂದಾಲು ಆ ಗಾಡಿಯ ಕುತ್ಕೋಬೇಕು, ಹೋಗಬೇಕು. ನಿತ್ಯವಾದ ಪ್ರಭಾವಕ್ಕೋಸ್ಕರ ಆತನು ನಮ್ಮನ್ನು ಕರೆದನು. ಈ ಲೋಕದಲ್ಲಿ ಸ್ವಲ್ಪ ಕಾಲ ಕಷ್ಟಗಳನ್ನು, ನಮಗೆ ಸ್ವಲ್ಪ ಕಾಲ ಕಷ್ಟಗಳಿರ್ತತೆ, ಅದೆಲ್ಲ ಸಾರಮಿಲ್ಲ. ಅದೊಂದು ಸಾರಮಿಲ್ಲ ಅಂತ ನಾವೇ ಯೋಜನೆ ಮಾಡಿಕೊಂಡು ಮುಂದೆ ಹೋಗಬೇಕು. ನಮಗೆ ಸಾಲಭಾರ ಬರ್ಬೋದು, ಕಷ್ಟ ಬರ್ಬೋದು, ರೋಗ ಬರ್ಬೋದು, ಅನೇಕ ಸಮಸ್ಯೆಗಳು ಬರ್ಬೋದು. ಅದೆಲ್ಲ ಸಾರವಿಲ್ಲ. ಎಲ್ಲ ದೇವರೇ ಒಳ್ಳೆಯದಕ್ಕೆ ಮಾಡೋದನ್ನು ಯೋಜನೆ ಮಾಡಿ ನಮಗೊಂದು ದಿನ ದೇವರ ಸನ್ನಿಧಿಯಲ್ಲಿ ಎಂದ ಒಳ್ಳೆ ಮನೆ ನಮಗಾಗಿ ಅಲ್ಲಿ ಬಿಡಾರಗಳನ್ನು ಸಿದ್ಧ ಮಾಡ್ತಾ ಇದೆ. ಸಿದ್ಧ ಮಾಡಿ ನಾನು ಬೇಗನೆ ಬಂದು ನಿನ್ನೆ ಕರ್ಕೊಂಡು ಹೋಗ್ತೀನಿ ನಾ ಹೇಳಿರಿದ್ದೇನೆ. ಅದಕ್ಕೆ ನೀನು ರೆಡಿ ಆಗಬೇಕು. ಕಷ್ಟಗಳು ಬರಲಿ, ಶೋಧನೆಗಳು ಬರಲಿ, ಎಂದು ಬಂದಾലും ನಾವು ದೇವರ ಮಗಳಾಗಿ ಮಗನಾಗಿ ಅವನ ಶಿಷ್ಯರಾಗಿ ನಾವು ಜೀವಿಸ್ಕೋಬೇಕು. ಜೀವಿಸಿದಾಲ್ ನಮಗೆಲ್ಲ ವಿಧ ಆಶೀರ್ವಾದ ನಾವು ದೇವರ ಕರುವಿಕೆಗೆ ಒಪ್ಪಿಸಿಕೊಡಬೇಕು. ದೇವರೇ, ನಾನು ಏನೂ ಇಲ್ಲ, ನಿತ್ಯವಾದ ಪ್ರಭಾವಕ್ಕೋಸ್ಕರ ಆತನು ನಮ್ಮನ್ನು ಕರೆದನು. ಈ ಲೋಕದಲ್ಲಿ ಸ್ವಲ್ಪ ಕಾಲ ಕಷ್ಟಗಳನ್ನು ಹಿತಗಳನ್ನು ಅನುಭವಿಸಿದರೆ ನಮ್ಮ ದೇವರು ನಮ್ಮನ್ನು ಒಂದು ದಿನ ಯೋಗ್ಯವಾದ ಸ್ಥಳದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದೇ ನಮ್ಮ ನಿರೀಕ್ಷೆ. ನಮ್ಮ ಯೇಸು ಬರ್ತತೆ. ನಾನು ಯೇಸುವಿನ ಸನ್ನಿಧಿಯಲ್ಲಿ ಹೋಗುತ್ತೆ. ಅವನ್ ನನಗೆ ಬಿಡಾರಗಳನ್ನು ಸಿದ್ಧ ಮಾಡಿ ಬರ್ತಾ ಇದೆ. ಅದಕ್ಕೆ ನೀ ಸಿದ್ಧರಾಗಬೇಕು. ನಾನು ಸಿದ್ಧರಾಯಿತಾ? ಹೆಂಗೆ ಸಿದ್ಧರಾಗುന്നത്?
ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ, ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟೆ. ನಿನ್ನ ಪಾಪಗಳು ದೇವರ ಸನ್ನಿಧಿಯಲ್ಲಿ ಅರಿಕೆ ಮಾಡ್ಕೋಬೇಕು. ನಿನ್ನ ಪಾಪ ಎಷ್ಟು ಕೆಂಪು ಕಲರಾಯಿಂದ ಪಾಪವು ಹೇಗೆ ಮಾಡ್ತೀನಿ ಅಂತ ಹೇಳಿದೆ, ಹಿಮದಿಂದ ಬೆಳ್ಳಗ ಮಾಡ್ತತೆ. ಹಿಮದಿಂದ ಬೆಳ್ಳಗ ಮಾಡುವ, ನೀ ಕೊಲೆ ಮಾಡಿದ ವ್ಯಕ್ತಿ ಇರ್ಬೋದು, ನೀ ದರೋಡ ಮಾಡಿದ ವ್ಯಕ್ತಿ ಇರ್ಬೋದು, ನೀ ಏನೋ ಕಟ್ಟ ಕೆಲಸಗಳೆಲ್ಲ ಮಾಡಿದ ವ್ಯಕ್ತಿ ಇರ್ಬೋದು. ದೇವರು ಕ್ಷಮಿಸುತ್ತೆ. ಕ್ಷಮಿಸಬೇಕೆ? ನೀವು ಎಲ್ಲಿ ಬರಬೇಕು? ದೇವರ ಸನ್ನಿಧಿ ಬರಬೇಕು. ದೇವರ ಸನ್ನಿಧಿ ಬಂದು, ದೇವರೇ ನಾನು ಯಾವುದೂ ಇಲ್ಲ, ಏನೂ ಇಲ್ಲ, ನೀನು ನನ್ನ ಪಾಪ ಕ್ಷಮಿಸು. ನೀ ಬೇಡಿಕೋಬೇಕು. ಬೇಡಿಕೊಳ್ಳ್ರಿ, ನಿಮ್ಗೆ ದೊರೆಯದು. ಹುಡುಕಿರಿ, ನಿಮ್ಗೆ ಸಿಕ್ಕೋದು. ತಟ್ಟಿರಿ, ನಿಮ್ಗೆ ತೆಗೆದನ್ನು ಹೇಳಿದ ದೇವರಾಣ ನಮ್ಮ ದೇವರು. ನೀ ಬೇಡ್ಕೋಬೇಕು. ದೇವರೇ ನೀ ಕ್ಷಮಿಸು, ನಾನು ನಿನ್ನ ಮಗಳಾಗಿ ಮಗನಾಗಿ ಜೀವಿಸ್ತೀನಿ. ನನ್ನೇ ನೀ ಯೋಗ್ಯವಾದ ಸ್ಥಳಕ್ಕೆ ದೇವ್ರು ಕರ್ಕೊಂಡು ಹೋಗಕ್ಕೆ ಬರ್ತತೆ. ಹೆಂಗೆ ಬರ್ತತೆ? ಅವನ ಮೇಘವಾಗನಾಗಿ ಮೇಘಗಳಲ್ಲಿ ಬಂದು ಆ ತುತ್ತರಿನ ಅದನ್ನು ಕೇಳುವಾಗ ನಾವು ಆರಿ ಹೋಗುತ್ತೆ. ನೋಡೋ, ನಿನ್ನ ಗಂಡ ಎದ್ದು ನೋಡುವಾಗ ನನ್ನ ಹೆಂಡತಿ ಇಲ್ಲ, ನನ್ನ ಹೆಂಡತಿ ಎದ್ದು ನೋಡುವಾಗ ಗಂಡ ಇಲ್ಲ. ನೀ ಕುಡ್ದಿದ್ದಾಲೋ, ನೀ ಬೇಡಿಸಗಟ್ಟು ಮಾಡಿದಾಲೋ, ನೀ ಕಟ್ಟ ಕೆಲಸ ಮಾಡಿ ಜೀವಿಸಿದಾಲೋ, ನನಗೆ ಯಾವ ಸಮಾಧಾನವೂ ಸಿಗೋದಿಲ್ಲ. ನಿನಗೆ ಸಮಾಧಾನ ಸಿಕ್ಕಬೇಕಿಲ್ಲ. ನೀನು ದೇವರ ಮಗಳಾಗಿ ದೇವರ ಕರುವಿಕೆಗೆ ವಿಧೇಯನಾಗಿ ನೀ ಜೀವಿಸಿದ ನಿನಗೆಲ್ಲಿ ಹೋಗೋಕ್ಕಾಗುತ್ತೆ? ನಿತ್ಯ ರಾಜ್ಯದಲ್ಲಿ, ಪರಲೋಕದಲ್ಲಿ, ಸ್ವರ್ಗ ರಾಜ್ಯದಲ್ಲಿ ಹೋಗೋಕ್ಕಾಗುತ್ತೆ. അതുപോലെ ಒಂದು ವಾಕ್ಯ ಓದು, ಮತ್ತಾಯಿ 10ನೇ ಅಧ್ಯಾಯ 1ನೇ ವಾಕ್ಯ. ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸೋದಕ್ಕೂ ಎಲ್ಲಾ ತರದ ರೋಗಗಳನ್ನ, ಎಲ್ಲಾ ತರ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನ, ಎಲ್ಲಾ ತರ ವೇದನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಅವರಿಗೆ ಮಾತ್ರವಲ್ಲ, ನಾನು ನೀನು ದೇವರ ಶಿಷ್ಯನಾಯ್ತುವೆಂಗಿಲ್ ನಮಗೂ ಈ ಅಧಿಕಾರ ಕೊಡ್ತತೆ. ನಾವು ದೇವರ ಕರುವಿಕೆಗೆ ಒಪ್ಪಿಸಿಕೊಂಡು ವಾಕ್ಯದಲ್ಲಿ ನೆಲೆಗೊಂಡು ಜೀವಿಸಿದ ಒಂದು ವ್ಯಕ್ತಿಯಾണെങ്കിൽ ನಾವು ಆತನ ಶಿಷ್ಯರಾಗಬೇಕು. ಅವನಲ್ಲಿ ನೆಲೆಗೊಂಡಿರಬೇಕು. ನೆಲೆಗೊಂಡು ಜೀವಿಸಿದಲ್ಲಿ ನಾವು ಯಾರಾಗುತ್ತೆ? ಆತನ ಶಿಷ್ಯನಾಗುತ್ತೆ. ನೀ ಶಿಷ್ಯನೂ ಆಯ್ತು. ನನಗೆ ಅಧಿಕಾರ ದೇವರು ಕೊಡ್ತತೆ. ಯಾವ ಅಧಿಕಾರ? ದೆವ್ವಗಳೇ ಬಿಡಿಸೋದಕ್ಕೆ, ನಾನಾ ವಿಧ ರೋಗಿಗಳೇ ಸೌಖ್ಯ ಮಾಡಕ್ಕೆ, ಎಲ್ಲ ನೋವುಗಳೇ ವಾಸಿ ಮಾಡಕೊಳ್ಳ ಅಧಿಕಾರ ನನಗೆ ನಿನಕ್ಕೂ ಕೊಡ್ತತೆ. ಈ ಅಧಿಕಾರ ಬೇಕನವರ ದೇವರ ಶಿಷ್ಯಲಾಗಬೇಕು. ದೇವರ ಕರುವಿಕೆಗೆ ನೀ ಬರಬೇಕು. ಕಷ್ಟಪಡುವವರೇ, ಹೊರೆಯೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಯಾರು ಹೇಳಿದ ಮಕ್ಕಳಿಗೆ? ನಮ್ಮ ಯೇಸು ಸ್ವಾಮಿ ಒಬ್ಬನೇ ಹೇಳಿದದೆ. ಅವನೇ ನನ್ನ ಪಾಪಕ್ಕಾಗಿ, ರೋಗಕ್ಕಾಗಿ, ಶಾಪಕ್ಕಾಗಿ ಶಿಲುಬೆಯಲ್ಲಿ ಯಜ್ಞವಾಗಿ ಒಂದು ದೊಡ್ಡ ರಕ್ತವಿಲ್ಲದ ನಮಗಾಗಿ ಸುರಿಸಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರು, ನಮ್ಮ ಮಧ್ಯದಲ್ಲಿ ಓಡಾಡುವ ದೇವರು, ನಮ್ಮ ಮಧ್ಯದಲ್ಲಿ ಚಲಿಸುವ ದೇವರು. ಆ ದೇವರನ್ನ ನೀ ಏನು ಮಾಡಬೇಕು? ಅವನ್ ಕರಿತಾ ಇದೆ, ನೀ ಬಾ. ನೀ ಯಾವ ಜಾತಿ ಆಯಲು ಪರವಾಗಿಲ್ಲ, ಯಾವ ಕುಲಮಾಯಲು ಪರವಾಗಿಲ್ಲ. ದೇವರಿಗೆ ಬೇಕಾಗನೆ ಗಂಡು ಹೆಣ್ಣು ಇಬ್ಬರನ್ನೇ ದೇವರಿಗೆ ಬೇಕಾಗನೆ ದೇವರ ಮಾತು ಹೇಳಿ 6 ದೇವರ ಸನ್ನಿಧಿಯಲ್ಲಿ ಬರ್ತಾ ಇದೆಯೋ ಅವರೇ ದೇವರಿಗೆ ಸಾಕು. ನಿನ್ನ ಯಾವುದು ದೇವರಿಗೆ ಬೇಕಾಗಿಲ್ಲ. ದೇವರ ಸನ್ನಿಧಿಯಲ್ಲಿ ನಿನ್ನ ಹೃದಯ ಒಪ್ಪಿಸಿಕೊಡು. ದೇವರೇ, ನಾನು ಪಾಪಿ, ನೀನು ನನ್ನನ್ನು ಕರೆದಿದ್ದಲ್ಲ, ನಾನು ನಿನ್ನ ನನ್ನ ಹತ್ರ ಬರ್ನೋರ ಹತ್ರ ನಾನು ಬರ್ತೀನಿ. ನಾ ದೇವರಿಗೆ ಹೇಳಿರಿದ್ದೇನೆ, ದೇವರು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದು. ನೀ ಬಾ ಮಕ್ಕಳೇ, ಬಾ. ಕೈ ಚಾಚಿ ಕರಿತಾ ಇದೆ. ಬಂದಿದ್ದಾಲ್, ನನಗೆ ನಿತ್ಯ ರಾಜ್ಯ ಸಿಗುತ್ತೆ, ನಿತ್ಯ ಜೀವ ಸಿಗುತ್ತೆ. ದೇವರ ಸನ್ನಿಧಿಯಲ್ಲಿ ಸೇರುವುದಕ್ಕಾಗುತ್ತೆ. ಅವನ್ ಬರ್ನ ಟೈಮ್ ಹತ್ರ ಆಯಿತು. ಈಗೋ ನಾನು ಬಾಗಿಲಿನಲ್ಲಿ ಇದ್ದೆ. ಯಾರಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲು ತೆಗೆದಿದ್ದಾರೆ, ನಾನು ಅವರೊಂದಿಗೆ ಊಟ ಮಾಡ್ತೀನಿ, ಅವರು ನನ್ನೊಂದಿಗೆ ಊಟ ಮಾಡ್ತೀನಿ. ನನಗಿಷ್ಟವಿದೆಯೇ?
ದೇವರು ಕರಿತಾ ಇದೆ, ಬಾ ಮಕ್ಕಳೇ. ದೇವರ ಸನ್ನಿಧಿಯಲ್ಲಿ ಬಂದಿದ್ದ ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ನಿನಗೇನು ಕಷ್ಟವಿದೆಯೋ, ನೋವಿದೆಯೋ, ಸಮಸ್ಯೆ ಇದೆಯೋ, ಈ ನಿಮಿಷವೇ ದೇವರು ವಾಸಿ ಮಾಡ್ತತೆ. ನೀ ಮೊಣಗಾಲು ಊರಕ್ಕಾവുന്നವರು ಮೊಣಗಾಲು ಊರು, ಎರಡು ಕೈಗಳು ಮೇಲಕ್ಕೆತ್ತಿ, ದೇವರೇ ನಾನು ಯಾವುದೂ ಇಲ್ಲ, ನನ್ನನ್ನು ಸಂಪೂರ್ಣವಾಗಿ ನಿನಗೆ ಒಪ್ಪಿಸಿ ಕೊಡ್ತೀನಿ ಎಂದು ಹೇಳಿ ದೇವರ ಸನ್ನಿಧಿಯಲ್ಲಿ ಕೂತ್ಕೋ. ದೇವರು ನಿನಗೆಲ್ಲ ವಿಧ ಆಶೀರ್ವಾದ ಮಾಡ್ತತೆ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ನೀ ನಮ್ಮ ಪ್ರತಿಯೊಂದು ಮಕ್ಕಳನ್ನೇ ನೀ ಆಶೀರ್ವದಿಸಪ್ಪ. ಒಬ್ಬರೊಬ್ಬರದ್ದು ಕಷ್ಟಗಳು, ಕಾಯಿಲೆಗಳು, ನೋವುಗಳು, ಸಮಸ್ಯೆಗಳು ನಿನಗೆ ಗೊತ್ತಿದ್ದಪ್ಪ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಎಂದು ಹೇಳಿದಲ್ಲಪ್ಪ. ನೀ ನನಗೆ ಸಮಾಧಾನವನ್ನು ಕೊಡ್ತೀನಿ ಎಂದು ಹೇಳಿದಲ್ಲಪ್ಪ. ಈ ಲೋಕ ಕೊಡುವ ಸಮಾಧಾನ ಶಾಶ್ವತವಲ್ಲಪ್ಪ. ಒಂದು ಪಿಕ್ಚರ್ ನೋಡಿದಕ್ಕೋ, ಸೀರಿಯಲ್ ನೋಡಿದಕ್ಕೋ ಯಾವ ಸಮಾಧಾನವೂ ಇಲ್ಲಪ್ಪ. ದೇವರೇ, ನೀ ಅವ್ರನ್ನ ಸಮಾಧಾನ ಕೊಡುವ ದೇವರಾಣಪ್ಪ. ನಿನ್ನ ಸಮಾಧಾನ ಶಾಶ್ವತವಾದ ಸಮಾಧಾನವಾಣಪ್ಪ. ನಮ್ಮ ಪ್ರತಿಯೊಬ್ಬರನ್ನೇ ನೀ ಆಶೀರ್ವದಿಸಪ್ಪ. ಆರು ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ ಅಪ್ಪ. ಪರಾಲಿಸಿಸ್ ಓಡಿದೆ, ಎಷ್ಟೋ ಜನಗಳು ಕಷ್ಟಪಡ್ತಾ ಇದೆಪ್ಪ. ದೆವ್ವಕಾಟೆಯಲ್ಲಿ ಎಷ್ಟೋ ಜನಗಳು ಕಷ್ಟಪಡ್ತಾ ಇದೆಪ್ಪ. ಮಾಟಮಂತ್ರ ಶಕ್ತಿಯಲ್ಲಿ ಎಷ್ಟೋ ಜನಗಳು ಕಷ್ಟಪಡ್ತಾ ಇದೆಪ್ಪ. ಅವರೇ ನೀ ಮುಟ್ಟೋ, ಸಂಪೂರ್ಣ ಬಿಡುಗಡೆ ಕೊಡು, ಸಂಪೂರ್ಣ ಬಿಡುಗಡೆ ಕೊಡು. ಆಣಿಪಾಡುಳ್ಳ ಕರಂ, ಆ ಮೊಳೆ ಹೊಡೆದ ಕರಂ ಈ ನಿಮಿಷಮೇ ಮುಟ್ಟೋ, ಈ ನಿಮಿಷಮೇ ಮುಟ್ಟೋ. ಆ ರಕ್ತ ಸುರಿಸಿದ ಕರಂ ಈ ನಿಮಿಷಮೇ ಮುಟ್ಟೋ. ದೇವರೇ, ಎಷ್ಟೋ ಜನಗಳು ಕಷ್ಟದಲ್ಲಿ ಕಾಯಿನಲ್ಲಿ ನರಳಾಡ್ತಾ ಇದೆಯಲ್ಲಪ್ಪ. ಎಲ್ಲ ಪಾಸ್ಟರ್ಮಾರೇ, ಅಯ್ಯಗಾರಮಾರೇ, ಎಲ್ಲ ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ಕೈ ಬಿಡಬೇಡಪ್ಪ. ಸುವಾರ್ತೆ ಎಲ್ಲ ರಾಜ್ಯಗಳಲ್ಲೂ ಎತ್ತುವುದಕ್ಕೆ ನೀ ಸಹಾಯ ಮಾಡಪ್ಪ. ದೇವರೇ, ಕೈ ಬಿಡಬೇಡಪ್ಪ. ಯೇಸುವೇ, ನಿನಗೆ ಸ್ತೋತ್ರಪ್ಪ ಅಪ್ಪ. ಕಡಪಾರ ತಾಲೆ ಕರ್ತಾವೆ, ಮಕ್ಕಳು ಮದುವೆ ಆಗಾದೆ, ಕರ್ತಾವೆ ಮಕ್ಕಳಿಲ್ಲದೆ ಎಷ್ಟೋ ಜನ ನರಳಾಡ್ತಾ ಇದೆಪ್ಪ. ಅವರಿಗೆ ನೀ ಶಾಂತಿ ಸಮಾಧಾನ ಕೊಡಪ್ಪ. ಅವರ ಪ್ರಾರ್ಥನೆಗೆ ನೀ ಉತ್ತರ ಕೊಡಪ್ಪ. ದೇವರೇ, ಕೈ ಬಿಡಬೇಡಪ್ಪ. ವಿಶುದ್ಧರಾಗಿ ಪರಿಶುದ್ಧರಾಗಿ ಜೀವಿಸಿದ ಮಕ್ಕಳಾಕಿ ಉಪಯೋಗಿಸಪ್ಪ. ಕೈ ಬಿಡಬೇಡಪ್ಪ. ನಮ್ಮ ನಡೆ ನೋಡಿ ಕ್ರಿಯೆಗಳು ನೀ ಕಾಣ್ತಾ ಇದೆ, ನೋಡ್ತಾ ಇದೆಪ್ಪ. ಯೇಸುವೇ, ನೀ ಆಶೀರ್ವದಿಸಪ್ಪ. ಕೈ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆದಿಯವಸಾನ ನಮ್ಮ ಜೊತೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.